ಮಂಜು ಪಾವಗಡ ನಿಶ್ಚಿತಾರ್ಥ ಆಗಿದೆ ಅಂತ. ನಾವು ಸೀರಿಯಸ್ ತಗೊಳ್ಳಿಲ್ಲ. ಮಂಜು ಪಾವಗಡೆಗೆ ಮದುವೆ ತುಂಬ ಆಗಿದೆ. ಬಟ್ ನಿಜವಾಗ್ಲೂ ಈಗ ಫಸ್ಟ್ ಟೈಮ್ ಆಗ್ತಾ ಇದ್ದೀನಿ. ಶುರು ಅದೇ ಓದಿಲ್ಲ, ಕಡಿಮೆ ಓದಿದ್ದಾರೆ. ಅವರು MCom MBA ಅಷ್ಟೇ ಮಾಡಿದ್ದಾರೆ. ನಮಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಕಡಿಮೆ ಅಂತ ನನಗೆ ಅನ್ನಿಸ್ತದೆ ಪರ್ಸ್ನಲಿ. ನಾನೇ PUC ಸುಮಾರು ಒಂದು 11 ಸಲ ಬರೆದಿದ್ದೀನಿ ಒಂದೇ ಸಬ್ಜೆಕ್ಟು. ಅಂದರೆ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಹಿಡಿತ ಹೆಂಗಿರುತ್ತೆ ಅನ್ನೋದು ಯೋಚನೆ ಮಾಡಿ, ಓಕೆನಾ ಅಲ್ವಾ? ಒಂದೇ ಸಬ್ಜೆಕ್ಟ್ನ ಅಕೌಂಟೆನ್ಸಿ ಅನ್ನೋ ಸಬ್ಜೆಕ್ಟ್ 11 ವರ್ಷ ಬರಿತೀನಿ ಅಂದರೆ ಇನ್ನೆಷ್ಟು ಲೆಕ್ಕಾಚಾರ ಅಲ್ಲ ಜೀವನದಲ್ಲಿ ಎಷ್ಟೇ. ನಮಗೂ ಒಂಥರ ಆಸೆ ಅಲ್ಲ, ನಾವು ಯಾರನ್ನಾರು ಲವ್ ಮಾಡಬೇಕು, ಸುತ್ತಾಡಬೇಕು. ಮದುವೆ ಇರಲಿಲ್ಲ ನಿಮಗೆ? ಇತ್ತು ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ. ಎಸ್, ಇವರು ಕರ್ನಾಟಕವನ್ನು ನಗಿಸಿದವರು, ಕರ್ನಾಟಕದಾದ್ಯಂತ ಹೆಸರನ್ನು ಗಳಿಸಿದವರು, ಅತ್ಯದ್ಭುತವಾದಂಥ ಹಾಸ್ಯ ನಟ. ಬಹಳಷ್ಟು ಸ್ಕಿಟ್ಟನ್ನು ಮಾಡಿದ್ದಾರೆ. ಸ್ಕಿಟ್ ಮಾಡುವಾಗೆಲ್ಲ ಒಂದಷ್ಟು ಗಂಡ ಹೆಂಡತಿ ಜಗಳದ ಸ್ಕಿಟ್ಗಳನ್ನು ಮಾಡಿದ್ದಾರೆ. ಬಹಳಷ್ಟು ಸಲ ನಮ್ಮ ಮುಂದೆ ಬಂದು ಅಪ್ಪಾ ಈ ಮದುವೆ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಆದರೆ ಈಗ ಮದುವೆ ಆಗ್ತಾ ಇದ್ದಾರೆ. ಲ್ಯಾಗ್ ಮಂಜಾ ಅನ್ನುವಂಥ ಖ್ಯಾತಿಯನ್ನು ಪಡೆದಿರುವಂತಹ ಮಂಜು ಪಾವಗಡ ಇದ್ದಾರೆ. ಸರ್, ಅಭಿನಂದನೆ, ನೀವು ಒಂದು ನಿಶ್ಚಿತಾರ್ಥ ಆಗಿದೆ ಮತ್ತು ಶುಭಾಶಯ. ಫಸ್ಟಿಗೆ ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇವುಗಳೆಲ್ಲ ನಿಮ್ಮದೊಂದು ಫೋಟೋ ಬಂತು, ಮಂಜು ಪಾವಗಡ ನಿಶ್ಚಿತಾರ್ಥ ಆಗಿದೆ ಅಂತ. ನಾವು ಸೀರಿಯಸ್ ತಗೊಳ್ಳಿಲ್ಲ. ಯಾಕೆ ಗೊತ್ತಾ, ತುಂಬ ಕಡೆ ಮಂಜು ಪಾವಗಡೆಗೆ ಮದುವೆ ತುಂಬ ಆಗಿದೆ. ನಿಜಾನಾ ಅಂತ? ಇಲ್ಲ ಅಂದರೆ ಈ ಫೋನಲ್ಲಿ ಎಲ್ಲ ಆನ್ಲೈನಲ್ಲಿ ತುಂಬ ಸರಿ ಆಗಿದೆ, ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಈಗ ಫಸ್ಟ್ ಟೈಮ್ ಆಗ್ತಾ ಇದ್ದೀನಿ. ಶುರು ಅದೇ ಇಲ್ಲ ಶುರು ಮಾಡಿದ್ವಿ ಅಂದರೆ ಒಂದಕ್ಕೆ ನಿಲ್ಸೋದು ಅಷ್ಟೇ. ಶುರು ಅಂದರೆ ಮತ್ತೆ ಇಲ್ಲ ಇದೇ ಫಸ್ಟು, ಇದೇ ಲಾಸ್ಟು. ಒಂದು ನಿಶ್ಚಿತಾರ್ಥ ಆಗಿದೆ. ಈಗ ಮುಂದಿನ ತಿಂಗಳು 13-14ನೇ ತಾರೀಕು ಮದುವೆ ಊರಲ್ಲೇ. ಭಾಳ ಖುಷಿ ವಿಚಾರ ಏನಂದರೆ ನಮ್ಮ ತಂದೆ ತಾಯಿ ನೋಡಿರೋಂಥ ಹುಡುಗಿನೇ ಮದುವೆ ಆಗ್ತಾ ಇದ್ದೀನಿ. ಅದು ನನಗೆ ಸಿಕ್ಕಾಪಟ್ಟೆ ಪ್ರೌಡು. ಅಂದರೆ ಭಾಳ ಖುಷಿ. ಅಂದರೆ ನನಗೊಂದು ಡ್ರೀಮ್ ಇತ್ತು, ನಾವೇನೇ ಮಾಡಿದ್ರು, ಏನೇ ಹೆಸರು ಮಾಡಿದ್ರು, ಫೈನಲಿ ತಂದೆ ತಾಯಿ ಇಷ್ಟಪಡೋಂಥ ಹುಡುಗಿನೇ ಮದುವೆ ಆಗಬೇಕು ಅಂತ ಇತ್ತು. ಜೀವನದಲ್ಲಿ ಅದು ನೆರವೇರ್ತು. ಅದೊಂದು ಭಾಳ ಖುಷಿ ಇದೆ. ನಮ್ಮಪ್ಪ ಅಂತೂ ಸಿಕ್ಕಾಪಟ್ಟೆ ಹ್ಯಾಪಿ. ಇನ್ನೇನು ಹೇಳೋದು ಸರ್ ಇದಕ್ಕಿನ? ಅಪ್ಪ ಅಮ್ಮನ ಕನಸು ಈಡೇರಿಸಿದ್ರಿ, ತುಂಬ ಜನರ ಕನಸು ನುಚ್ಚು ಮಾಡಿದ್ರ? ಇಲ್ಲ, ನಾವಂತ ಕನಸು ಯಾರಿಗೂ ಕೊಟ್ಟಿಲ್ಲ ಬ್ರದರ್. ನಾವು ಸ್ವಲ್ಪನಾದ್ರೂ ಕಟ್ಕೊಂಡಿರ್ತೀರಿ? ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ಈ ಸುಮಾರು ಏನಂದರೆ ಈ ಮಾಧ್ಯಮ ಇದೆಯಲ್ಲ, ಇದು ತುಂಬ ಸಪೋರ್ಟ್ ಮಾಡ್ತದೆ. ಅಂದರೆ ಹೊಸ ಕಲಾವಿದರಿಗೆಲ್ಲ ಮಾಡ್ತದೆ. ಈ ಕೆಲವು ಎಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಂಥ ಏನೇನೋ ಅವ್ರವ್ರ ಪಾಡಿಗೆ ಅವರೇ ಬರ್ಕೊಂಡು ಏನು ಮಾಡ್ತಿದ್ರೆ, ಸ್ವಲ್ಪ ಯೋಚನೆ ಮಾಡ್ಬೇಕು. ಅಂದರೆ ಸೂಕ್ಷ್ಮ ವಿಚಾರಗಳಂದರೆ ತಂದೆ ತಾಯಿ ಅವ್ರ ಬಗ್ಗೆ. ಅಂದರೆ ಈ ಮದುವೆ ಅನ್ನೋ ಮ್ಯಾಟ್ರ್ ಬಂದಾಗ ತಮಾಷೆಗೆ 1000 ಮಾಡ್ತಾ ಇರ್ತೀವಿ, ಓಕೆನಾ? ಒಂದು ಶೋ, ಅದು ಎಂಟರ್ಟೈನ್ಮೆಂಟ್ ಅಷ್ಟೇ ತಗೋಬೇಕು. ಅದರಿಂದ ಬಂದು ಸುಮ್ಮನೆ ಇವ್ರಿಗೆ ಸಂಬಂಧಗಳು ಕಟ್ಟೋದು, ಏನೇನೋ ಮಾಡೋದು ಮಾಡಿದಾಗ ವೈಯಕ್ತಿಕ ಜೀವನಗಳಿಗೆ ಭಾಳ ತೊಂದರೆ ಆಗುತ್ತೆ. ಅಂದರೆ ನಾನು ಫಸ್ಟ್ ಟೈಮ್ ಇದು ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ತುಂಬ ಅನುಭವಿಸಿದ್ದೀನಿ. ಅಂದರೆ ನಮಗಿದು ಯಾವುದು ಮ್ಯಾಟ್ರ್ ಆಗಲ್ಲ. ಅಂದರೆ ಮನೇಲಿ ಅಪ್ಪ ಅಮ್ಮ ಅಜ್ಜಿ ಇವರೆಲ್ಲ ಇದಾಗುತ್ತಲ್ಲ, ಮ್ಯಾಟ್ರ್ ಆಗುತ್ತೆ. 100% ಯಾರನ್ನು ನಿಲ್ಲಿಸ್ತಾರೋ ತುಂಬ ಮ್ಯಾಟ್ರ್, ಎಲ್ರಿಗೂ ಸಮಸ್ಯೆ ಆಗುತ್ತೆ. ಅಂದರೆ ಇರೋ ವಿಷಯ ನೀಟಾಗಿ ಕೇಳ್ಕೋಬೇಕು ಯಾರನ್ನಾದ್ರೂ ಸರಿ, ಓಕೆನಾ? ತಮಾಷೆಗೆ ಮಾತಾಡೋದು ಬೇಜಾನಿರುತ್ತೆ ಅಂತ ತುಂಬ ವೈಯಕ್ತಿಕವಾಗಿ ಯಾರನ್ನೂ ಇದು ಮಾಡಬಾರ್ದು ಅಂತ. ಓಕೆ, ಈಗ ಮನೆಯಲ್ಲಿ ಎಲ್ಲ ಆಗಿ ನಿಶ್ಚಿತಾರ್ಥ ಆಗಿದೆ, ಎಲ್ಲ ನಿಜ ಅಂತ ಒಪ್ಕೊಳ್ತಿದ್ದೀರಿ. ಈಗ ಹೇಗಿದ್ದಾರೆ ಮೇಡಮ್? ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಸೂಪರ್ ಆಗಿದ್ದಾರೆ. ಓಕೆ, ಏನು ಅವ್ರದ್ದು ಕ್ವಾಲಿಟೀಸ್ ಏನು? ತುಂಬ ಮಾತು ಕಡಿಮೆ ಅಂತ ಕೇಳ್ಪಟ್ಟೆ. ಹೌದೌದು, ಮಾತು ಕಡಿಮೆ. ಮತ್ತು ಇನ್ನೊಂದು ಏನಂದರೆ ಅವರು ಓದಿಲ್ಲ, ಕಡಿಮೆ ಓದಿದ್ದಾರೆ. ಅವರು MCom MBA ಅಷ್ಟೇ ಮಾಡಿದ್ದಾರೆ. ನಮಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಕಡಿಮೆ ಅಂತ ನನಗೆ ಅನ್ನಿಸ್ತದೆ ಪರ್ಸ್ನಲಿ. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ, ಓಕೆನಾ? ಜೀವನ ಅಂದಮೇಲೆ ಕಷ್ಟ ಸುಖ ಎಲ್ಲ ಇರ್ತದೆ. ವಿದ್ಯಾಭ್ಯಾಸ ಕಡಿಮೆ ಇದೆ. MCom MBA ನನ್ನ ಪ್ರಕಾರ ತುಂಬ ಕಡಿಮೆನೇ. ಈಗ ನಾವು ನೋಡಿ, ನಾವು ಓದಿದ್ರಲ್ಲಿ ಕಡಿಮೆ. ಈಗ ನಾನೇ PUC ಸುಮಾರು ಒಂದು 11 ಸಲ ಬರೆದಿದ್ದೀನಿ ಒಂದೇ ಸಬ್ಜೆಕ್ಟು. ಅಂದರೆ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಹಿಡಿತ ಹೆಂಗಿರುತ್ತೆ ಅನ್ನೋದು ಯೋಚನೆ ಮಾಡಿ, ಓಕೆನಾ ಅಲ್ವಾ? ಒಂದೇ ಸಬ್ಜೆಕ್ಟ್ನ ಅಕೌಂಟೆನ್ಸಿ ಅನ್ನೋ ಸಬ್ಜೆಕ್ಟ್ 11 ವರ್ಷ ಬರಿತೀನಿ ಅಂದರೆ ಇನ್ನೆಷ್ಟು ಲೆಕ್ಕಾಚಾರ ಅಲ್ಲ ಜೀವನದಲ್ಲಿ ಎಷ್ಟೇ. ಲೆಕ್ಕಾಚಾರ ಹೇಗಿದೆ ನೋಡಿ. ನಾನು ಅದೇ ಹೇಳ್ತಾ ಇರ್ತೀನಿ. ಈಗ ನಾನು ಮದುವೆ ಆಗೋ ಹುಡುಗಿಗೂ
ಇವೆಷ್ಟೆಲ್ಲ ಅಷ್ಟೆಲ್ಲ ಓದಿದ್ರು ಕೊನೆಗೆ ನನ್ನ PUC ಓದಿರೋಂಥ ಹುಡುಗಿನೇ ಮದುವೆ ಆಗ್ತಾಯಿದ್ರೆ ವಿದ್ಯಾಭ್ಯಾಸ ಏನು ಮ್ಯಾಟ್ರ್ ಆಗಲ್ಲ ಅಂತ ಒಂದು ಸ್ವಲ್ಪ ನಾನು ಬಿಲ್ಡಪ್ಗೆ ಹಂಗೆ ಹೇಳ್ತಾ ಇರ್ತೇನೆ. ಓಕೆ, ನೀವು MBA ತನಕ ಓದಿದ್ರು ನನ್ನಷ್ಟು ಅಕೌಂಟೆನ್ಸಿ ಓದಿಲ್ಲ ಓದಿಲ್ಲ ಅಂತ. ಹೌದು 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 ಅಲ್ವಾ? ಹೌದು. ಓಕೆ, ಈಗ ಅಕೌಂಟೆನ್ಸಿ ತುಂಬ ಓದಿದಿರಿ. ಬದುಕಿನ ಲೆಕ್ಕಾಚಾರ ಹೇಗೆ ಸರ್? ಈಗ ನಿಶ್ಚಿತಾರ್ಥ ಆಗಿದೆ, ನೆಕ್ಸ್ಟ್ ಮಂತ್ ಮದುವೆ ಯಾವಾಗ? ನವಂಬರ್ 13, 14 ಪಾವಗಡದಲ್ಲೇ. ಪಾವಗಡ ಅಂದರೆ ನಾಗಲಮಡಿಕೆ ಅಂತ ಹುಡುಗಿ ಊರು, ಅಲ್ಲೇ ಮದುವೆ. ಅಲ್ಲೇ ಹುಡುಗಿ ಮನೆ ಮುಂದೆನೇ ಮದುವೆ. ಬದುಕು ಅಂತಂದಾಗ ಒಂದಷ್ಟು ಸೀರಿಯಸ್ಸು. ಹೇಗೆ ಬದುಕಿನ ಲೆಕ್ಕಾಚಾರ, ಕನಸು? ಇಲ್ಲ ಸರ್, ನಾವು ಏನೇ ಮಾತಾಡಿದ್ರು ನಾರ್ಮಲಾಗಿ ಏನೇ ಸೀರಿಯಸ್ ಹೇಳಿ ಯಾರೂ ಸೀರಿಯಸ್ ಆಗಿ ತೊಗೊಳಲ್ಲ. ಅಂದರೆ ಎಲ್ಲ ತಮಾಷೆಗೆ ತೊಗೋತಾರೆ, ಅದೊಂದು ದೊಡ್ಡ ಪ್ಲಸ್ಸು ಹೌದು. ಬಟ್ ಜೀವನ ಅಂತ ಬಂದಾಗ ನಮಗೂ ಒಂದು ಸೀರಿಯಸ್ ಬದುಕಿರುತ್ತೆ. ನಾವು ಒಂದಷ್ಟು ಕನಸುಗಳು ಕಟ್ಟಿರ್ತೀವಿ, ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು, ತಂದೆ ತಾಯಿ ನಮ್ಮನ್ನು ಇಷ್ಟಪಟ್ಟು ಬಂದ ಹುಡುಗಿ ಮತ್ತು ಇವೆಲ್ಲ ನೋಡ್ಕೋಬೇಕು. ಲೆಕ್ಕಾಚಾರ 100% ಇರುತ್ತೆ. ಈ ತಿಂಗಳಾಗಿದ್ದ ತಕ್ಷಣ ನಮಗೂ EMIಗಳಿರ್ತವೆ, ಕಮಿಟ್ಮೆಂಟ್ಗಳಿರ್ತವೆ, ಜವಾಬ್ದಾರಿಗಳು. ಅಂದರೆ ಇಷ್ಟು ದಿನ ಅಂತೂ ಬಿಡಿ ಬೇವರ್ಸಿಗಳ ಥರ ಇದ್ವಿ, ಮುಗಿದಿದೆ ಹೆಂಗೋ. ಎಲ್ಲಿದ್ದರು ಏನು ಮಾಡಿದ್ರು ಯಾರೂ ಏನೂ ಕೇಳ್ತಾಯಿರಲಿಲ್ಲ. ಈಗ ಈ ಮದುವೆ ಅಂದ್ಕೂಡಲೇ ಆಗಲೇ ನೀವು ಹೇಳ್ತಾಯಿದ್ರಿ ಸ್ಕಿಟ್ಟಲ್ಲಿ ಅದು ಇದು ಅಂತ. ಸರ್, ನಾವು ಇಷ್ಟೆಲ್ಲ ಸ್ಕಿಟ್ ಮಾಡಿದ್ದೀವಿ. ಹೌದು, ಗಂಡ ಹೆಂಡತಿ ಸ್ಕಿಟ್ಟು, ಫಸ್ಟ್ನೇ ಸ್ಕಿಟ್ಗಳಂತೆ, ಅವು ಅಂತೀವಿ, ಅಫೇರ್ ಮತ್ತೊಂದು ತರಲೆ ತಮಾಷೆಗಳು ಏನೇ ಮಾಡಿರ್ಬೋದು. ಅದು ಕಂಪ್ಲೀಟ್ ಬೇರೆ ಜೀವನನೇ ಅಂದರೆ ಪ್ರಾಕ್ಟಿಕಲ್ಲೇ ಬೇರೆ ಸರ್. ಅಂದರೆ ನಾನು ಇಷ್ಟು ದಿನ ಏನು ಅಂತ ಹಂಗೆ ಅಂದ್ಕೊಂಡಿದ್ದೆ. ಇಲ್ಲ ಸರ್, ಅಂದರೆ ಇದು ತುಂಬ ಜವಾಬ್ದಾರಿ ಇದೆ. ಬಟ್ ಅಲ್ಲಿ ಅದೇನಂತಾರೆ ತರಲೆಗಳು, ಅಂದರೆ ಚೇಷ್ಟೆಗಳು ಮಾಡ್ಕೊಂಡು ಆ ಥರ, ಅದಕ್ಕೂ ಇದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಓಕೆ, ನೀವು ಹೆಂಡತಿ ಮಾತು ಕೇಳೋ ಗಂಡನಾಗಿಯೂ ಮಾಡಿದ್ದೀರಿ, ಹೌದು, ಹೆಂಡತಿಗೆ ಹೆದರೋ ಗಂಡನಾಗಿಯೂ ಮಾಡಿದ್ದೀರಿ. ನಿಶ್ಚಿತಾರ್ಥ ಆಗಿ 1 ತಿಂಗಳಾಗಿದೆ. ಹೇಗುಂಟು ಅಂದರೆ ಯಾವುದ್ರ ಬಗ್ಗೆ? ಜೀವನ ಹೇಗುಂಟು? ಜೀವನ ಅಂದರೆ ಚೆನ್ನಾಗಿದೆ ಸರ್. ಒಂಥರ ಅಂದರೆ ಈಗ ನಮಗೂ ಒಂಥರ ಆಸೆ ಇಲ್ಲ, ನಾವು ಯಾರನ್ನಾರು ಲವ್ ಮಾಡಬೇಕು, ಸುತ್ತಾಡಬೇಕು. ಮದುವೆ ಆಸೆ ಇರಲಿಲ್ವ ನಿಮಗೆ? ಇತ್ತು ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾನಿಲ್ಲ. ಹಂಗಿತ್ತು, ಅದೆಲ್ಲ ಬರೀ ನಾವು ಸ್ಕ್ರೀನಲ್ಲಿ ನೆರವೇರಿಸ್ಕೊಂಡಿದ್ವಲ್ಲ. ಇನ್ನು ಮುಂದೆ ಭಾಳ ಸಂಗಾತಿ ಜೊತೆ ಹೊರಗಡೆ, ಅದೊಂಥರ ಖುಷಿ ಅಲ್ವಾ ಸರ್? ಮದುವೆ ಎಂಗೇಜ್ಮೆಂಟ್ ಎಲ್ಲ ಆಗಿ, ಇದು ಎಂಗೇಜ್ಮೆಂಟ್ ರಿಂಗ್ ಅಂತ ಯಾವನೂ ಹೇಳಲ್ಲ ಸರ್. ಆದರೂ ಎಂಗೇಜ್ಮೆಂಟ್ ರಿಂಗೇನೆ. ಅಂದರೆ ಪ್ರೀತಿಯಿಂದ ಹಂಗೆ ಕೊಟ್ಟಿದ್ರೆ ಹೆಂಗಿರ್ಬೇಕು ಹೇಳಿ? ನಮ್ಮ ನೆಂಟರು ಸ್ಟ್ರಾಂಗ್ ಇದ್ದಾರೆ ಭಾಳ. ಸಿಂಹ. ಹಾಂ ಹೌದು, ಸಿಂಹನ ಕೊಟ್ಟಿದ್ದಾರೆ. ಹೇಗಾಯ್ತು ಎಂಗೇಜ್ಮೆಂಟ್? ತುಂಬ ಚೆನ್ನಾಗಾಯಿತು. ಅಂದರೆ ನಾವು ಸಿಂಪಲಾಗಿ ಅಂತ ನಾನು ಯಾರಿಗೂ ಹೇಳಿರಲಿಲ್ಲ. ಅಂದರೆ ನಮ್ಮ ಬಳಗಕ್ಕೆ, ನಮ್ಮ ಸಿನಿಮಾ ಕಲಾವಿದರು, ನಮ್ಮ ಟೆಲಿವಿಷನ್ ಆರ್ಟಿಸ್ಟು, ನನ್ನ ಫ್ರೆಂಡ್ ಸರ್ಕಲ್ಗೆ ಯಾರಿಗೂ ಹೇಳಿರಲಿಲ್ಲ. ನಾವು ಸಿಂಪಲ್ ಅಂದ್ಕೊಂಡೇ ಇದ್ವಿ. ಬಟ್ ಅವರು ಒಂದು ಸ್ವಲ್ಪ ಜೋರಾಗಿ ಮಾಡಿದರು. ಮಾಡಲಿ ಬಿಡಿ ಅಂತ ನಮಗೂ ಅಲ್ವಾ, ಈಗ ಮಾಡೋರು ನಾವು ಬೇಡ ಅಂತ ಅನ್ನೋಕ್ಕಾಗುತ್ತೆ? ಯಾಕೆ? ಹಾಂ ಅಲ್ವಾ, ಮಾಡ್ತಾಯಿದ್ರೆ ಮಾಡಲಿ, ನಾವೇನು ಅನ್ನೋ ಥರ ನಮಗೊಂಥರ ಇದೆ, ಒಂಥರ ಚೆನ್ನಾಗಿತ್ತು ಸರ್. ನಾಡಿದ್ದು ಅಂದರೆ ಮದುವೆಗೆ ಮದುವೆ ಎಂಗೇಜ್ಮೆಂಟ್ ಹೆಂಗೆ ಮಾಡಿದರೆ ಮದುವೆ ಇನ್ನೂ ಸ್ವಲ್ಪ ಜೋರಾಗಿ ಮಾಡ್ತಾರಲ್ಲ ಸರ್. ಮಾಡ್ತಾರೆ, ಮಾಡಲಿ. ಓಕೆ, ಮದುವೆ ಆಗ್ತೀವಿ ಜೀವನದಲ್ಲಿ ಒಂದೇ ಸರಿ ತಾನೆ? ಹಾಂ, ಒಂದೇ ಸರಿ ಮಾಡುವ, ಗಮ್ಮತ್ತು ಮಾಡುವ. ಈಗ ಓಕೆ, ಒಂದು ನಿಮ್ಮ ಇಡೀ ಲೈಫ್ ಸ್ಟೋರಿ ಆಯಿತು, ಅಥವಾ ಲೈಫಲ್ಲಿ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೀರಿ, ದಾಂಪತ್ಯ ಜೀವನಕ್ಕೆ ಎಂಟ್ರಿ ಆಗ್ತಾ ಇದ್ದೀರಿ. ಹೇಗಿದೆ ಸಿನಿಮಾ ಜಗತ್ತು ಮತ್ತು ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು? ಇಲ್ಲ ಸರ್, ಕೆಲಸಗಳು ನಡೀತಾ ಇದ್ದಾವೆ. ಬಿಗ್ ಬಾಸಿಂದ ಬಂದ ನಂತರ ಆಗಲಿ, ಅದಕ್ಕಿಂತ ಮುಂಚೆ ಆಗಲಿ, ದೇವ್ರ ದಯದಿಂದ ಯಾರಿಗೂ ಸಿಗದೇ ಇರೋಂಥ ಆಪರ್ಚುನಿಟಿಗಳು ನನಗೆ ಸಿಕ್ಕಿದ್ದಾವೆ. ಅಂದರೆ ಎಂಗೇಜ್ ಆಗಿದ್ದೀನಿ, ಅಂದರೆ ಕೆಲಸಗಳೆಲ್ಲ ಚೆನ್ನಾಗಿದ್ದಾವೆ. ಸಿನಿಮಾಗಳು ಮಾಡ್ತಾಯಿದ್ದೀನಿ, ಸೀರಿಯಲ್ ಮಾಡ್ತಾಯಿದ್ದೀನಿ. ಅಂತರ್ಪಟ ಈಗ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಮುಗೀತು. ಈಗ ಭಾಗ್ಯಲಕ್ಷ್ಮಿಯಲ್ಲಿ ಅದೇ ಕ್ಯಾರೆಕ್ಟ್ರು ಮುಂದುವರೆದಿದೆ. ಜೊತೆಗೆ ಒಂದಷ್ಟು ಸಿನಿಮಾಗಳು, ಹೊಸ ಸಿನಿಮಾಗಳು ಮಾಡ್ತಾಯಿದ್ದೀನಿ. 45 ಸಿನಿಮಾದಲ್ಲೂ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಅದೊಂದು ಖುಷಿ. ನಾನು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ, ಶಿವಣ್ಣ ಸರ್ ಜೊತೆ, ಉಪ್ಪಿ ಸರ್ ಜೊತೆ ಇದ್ದೀನಿ. ಬಟ್ ರಾಜ್ ಬಿ ಶೆಟ್ಟಿ ಫ್ರೆಂಡ್ ಕ್ಯಾರೆಕ್ಟ್ರಾಗಿ ಮಾಡಿದ್ದೀನಿ. ಒಂದು ಪುಟಾಣಿ ಪಾತ್ರ, ಒಂದು 2-3 ಮಾತಿರ್ಬೋದು. ಬಟ್ ಅವ್ರ ಜೊತೆ ಎಲ್ಲ ಕಾಲ ಕಳೆಯೋದೆಲ್ಲ ಒಂದು ದೊಡ್ಡ ಅನುಭವ. ಅಂದರೆ ನೋಡಿ, ಯಾವುದೋ ಒಂದು ಪಾಗೋಡದಿಂದ ಬಂದು ಇಲ್ಲಿ ದೊಡ್ಡ ಘಟಾನುಘಟಿ ನಟರ ಜೊತೆ ಕೆಲಸ ಮಾಡೋದಂದರೆ ತಮಾಷೆ ಮಾತಲ್ಲ ಸರ್. ಅಂದರೆ ಈಗ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಅವ್ರು ಹೆಚ್ಚಿನದಾಗಿ ಜೊತೆಯಲ್ಲಿ ಮಿಂಗಾಲ್ ಮಾಡಿಕೊಂಡು ಕೆಲವು ನಮಗೆ ಸಣ್ಣ ಪುಟ್ಟ ಸಜೆಷನ್ ಕೊಟ್ಟು, ಹಿಂಗಿರಬೇಕು, ಸ್ಕ್ರಿಪ್ಟ್ ಅಂದರೆ ಹಿಂಗೆ, ಡೈರೆಕ್ಷನ್ ಅಂದರೆ ಹಿಂಗೆ, ಡೈಲಾಗ್ ಡೆಲಿವರಿ ಹಿಂಗಿರ್ಬೇಕಂತಂದು ಸುಮಾರು ಟಿಪ್ಸ್ ಕೊಟ್ರು ನನಗೆ ರಾಜ್ ಬಿ ಶೆಟ್ಟಿ ಸರ್. ಖುಷಿಯಾಗುತ್ತೆ ಸರ್, ಕೆಲವ್ರನ್ನೆಲ್ಲ ಮೀಟ್ ಮಾಡಿ ಜೊತೆಲಿದ್ದಾಗ ಭಾಳ ಖುಷಿಯಾಗುತ್ತೆ. ಜೀವನವೂ ತುಂಬ ಚೆನ್ನಾಗಿದೆ ಸರ್, ಸೂಪರಾಗಿ ಆಗ್ತಾಯಿದೆ. ಹಿಂಗೆ ಇರಲಿ, ಇದಕ್ಕಿಂತ ಬ್ಯುಸಿ ಇರಲಿ ಅಂತ ನಮ್ಮ ದೇವರು ಮಂಜುನಾಥ ಸ್ವಾಮಿನ ಬೇಡ್ಕೊಂಡು. ಓಕೆ, ಮಂಜುನಾಥ ಸ್ವಾಮಿ ಅಥವಾ ಧರ್ಮಸ್ಥಳ ಅಂತಂದಾಗ ನೀವು ಬಹಳಷ್ಟು ಇಲ್ಲಿ ನಿಮ್ಮ ಹೆಸರು ಬಂದಿದ್ದು ಈ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಹೆಸರೇ
ಅದೇ ಹರಕೆ ಕಟ್ಕೊಂಡೇ ಇಟ್ಕೊಂಡದ್ದು ಅಂತ ಕಳೆದ ಸಲ ನೀವು ನಮ್ಮ ಹತ್ರ ಹೇಳ್ಕೊಂಡಿದ್ರಿ. ಇವತ್ತು ಮತ್ತೆ ಭೇಟಿ ಕೊಟ್ಟಿದ್ದೀರಿ, ಇಲ್ಲಿ ದರ್ಶನ ಮಾಡಿದ್ದೀರಿ, ಏನು ಹೇಳ್ತೀರಿ? ತುಂಬ ಖುಷಿಯಾಗಿದೆ ಸರ್. ಅಂದರೆ ನಾನು ಲಾಸ್ಟ್ ಟೈಮ್ ಇಲ್ಲಿಗೆ 1 ವರ್ಷ ನಿಮ್ಮ ಲಾಸ್ಟ್ ಟೈಮ್ ಸಿಕ್ಕಿದಾಗ ನಾನು ಒಂದು ಸ್ವಲ್ಪ ಏನು ಅಂದ್ಕೊಂಡೆ ಅಂದರೆ ನನಗೆ ಏನು ಅನಿಸಿದ್ರು ನಾನು ಹೇಳ್ಕೋತೀನಿ, ಅದನ್ನು ನೆರವೇರಿಸ್ತಾರೆ ಭಗವಂತ. ನಾನು ಹೋದ ಸರಿ ನಾನು ಮನೆ ಮಾಡಲೇಬೇಕು, ಹೆಂಗಾದರೂ ಮಾಡಿ ನನಗೆ ಮನೆ ತೊಗೊಳ್ಳೋ ಶಕ್ತಿ ಕೊಡು ಅಂತ ಕೇಳಿದ್ದೆ. ದೇವ್ರದಿಂದ ಒಂದು ಫ್ಲ್ಯಾಟ್ ತೊಗೊಂಡೆ ಸರ್ ಬೆಂಗಳೂರಲ್ಲಿ, ಒಂದು ಆರ್ ಆರ್ ನಗರದಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡೆ. ಖುಷಿ ಆಯಿತು. ಅದಾದಮೇಲೆ ಮದುವೆ ಒಂಚೂರು ಚೆನ್ನಾಗಿರೋ ನಮ್ಗೆ ಅನುಕೂಲವಾಗಿರೋ ಹಂಗೆ ನೋಡಪ್ಪ ಅಂದ್ರೆ ನಮ್ಮ ಫೀಲ್ಡ್ಗೆ, ನಮ್ಮ ಮನಸ್ಥಿತಿಗೆ, ಪರಿಸ್ಥಿತಿಗೆ, ಸಂದರ್ಭಕ್ಕೆ ಎಲ್ಲದಕ್ಕೂ ಅನುಗುಣವಾಗಿರೋಂಥ ಹುಡುಗಿ ಸಿಗಲಿ ಅಂತ ಬೇಡ್ಕೊಂಡು ದೇವ್ರದಿಂದ ಎಲ್ಲ ಆಗಿದೆ ಸರ್. ಮನೆ ತೊಗೊಂಡು 1 ತಿಂಗಳು 2 ತಿಂಗಳಿಗೆ ಎಲ್ಲ ಮದುವೆನೂ ಸೆಟ್ ಆಯಿತು, ಎಂಗೇಜ್ಮೆಂಟ್ ಆಯಿತು. ಇದಕ್ಕಿನ್ನೇನು ಬೇಕು ಹೇಳಿ ಸರ್. ಅಂದರೆ ನಾನು ಇಟ್ಟಿರೋ ಒಂದು ನಂಬಿಕೆ ಗೊತ್ತಿಲ್ಲ, ಭಗವಂತನ ಹಂಗೆ ಕಾಪಾಡ್ತಾ ಇದ್ದಾರೆ ನಮ್ಮನ್ನು. ಅದೊಂದು ಖುಷಿ ಸರ್ ನಮಗೆ. ನನಗೆ ಪರ್ಸ್ನಲಿ ಕಷ್ಟ ಆಗಲಿ ದುಃಖ ಆಗಲಿ ಪಟ್ಟಂತ ಬರ್ತೀನಿ ಸರ್, ನನಗೆ ಅನಿಸಿದ್ದು ಹೇಳ್ಕೊತೀನಿ, ಕೇಳ್ತಾರೆ, ನೆರವೇರಿಸ್ತಾರೆ. ಅದೊಂದು ಖುಷಿ ಸರ್. ನಾನು ಏನೇ ಇದ್ದರೂ ಮಂಜುನಾಥ್, ಹೌದು 100% ಏನೇ ಇದ್ದರೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಷ್ಟೇ. ಮಂಜು ಪಾಗೋಡ್ ಅವರು ಮದುವೆ ಆಗ್ತಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಬ್ಯುಸಿ ಇದ್ದಾರೆ ಶೆಡ್ಯೂಲ್ಗಳಲ್ಲಿ. ಈಗ ಒಂದು ಬಿಗ್ ಬಾಸ್ ನಡೀತಾ ಇದೆ, ಅದು ಕೇಳಬೇಕಲ್ಲ. ಬಿಗ್ ಬಾಸು ನಾನು ಯಾವಾಗಲೂ ಹೇಳ್ತದೆ ಸರ್, ನನ್ನ ಜೀವನದಲ್ಲಿ ಬಿಗ್ ಬಾಸ್ ಅನ್ನೋದು ದೊಡ್ಡ ಮೈಲುಗಲ್ಲು ಅಂತ ಹೇಳಿದೆ. ಅಂದರೆ ಬಿಗ್ ಬಾಸ್ ನಂತರ, ಬಿಗ್ ಬಾಸ್ ಮುಂಚೆ, ನಂತರ ಅಂತ ಅಷ್ಟು ಡಿಫ್ರೆನ್ಸ್ ಕೊಟ್ಟಿದೆ. ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಸರ್. ನೀನು ಯಾವ ರೀತಿ ಬಳಸ್ಕೊತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಕೆಲವರು ಸೋತವರು ಬ್ಲೇಮ್ ಮಾಡ್ತಾರೆ, ಗೆದ್ದವರು ಖುಷಿ ಪಡ್ತಾರೆ. ಏನು ಮಾಡೋಕ್ಕಲ್ಲ, ಎರಡು ಮಿಕ್ಸ್ ಇರುತ್ತೆ. ಕೆಲವ್ರು ಹಂಗೆ ಮಾಡ್ತಾರೆ ಅಂತಾರೆ, ಹಿಂಗೆ ಮಾಡ್ತಾರೆ ಅಂತಾರೆ, ಕೆಲವ್ರು ಪಾರ್ಶಾಲಿಟಿ ಅಂತಾರೆ, ಇವ್ರನ್ನೇ ಯಾಕೆ ಕಳಿಸಿದ್ರಿ ಸರ್. ಸಂದರ್ಭ ನೀನು ಏನೇ ಮಾಡಿದ್ರು ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಮಾತಾಡ್ತಾರೆ. ಬಟ್ ಸಕ್ಸಸ್ಫುಲ್ಲಾಗಿ 11ನೇ ಸೀಸನ್ ನಡೀತದೆ ಸರ್, ಸೂಪರಾಗಿ ನಡೀತದೆ. ಅಂದರೆ ಪ್ರತಿ ವರ್ಷಕ್ಕೆ ಹಂತವಾಗಿ ಏನೇನೋ ಬೇರೆ ಬೇರೆ ಆಯಾಮಗಳೆಲ್ಲ ಕಂಡುಕೋತಾ ಇದ್ದಾರೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಜಗದೀಶ್ ಅವರು ಬೊಬ್ಬಿರಿತಾ ಇದ್ದಾರೆ, ಒಬ್ಬರೇ ಅಷ್ಟು ಜನಕ್ಕೆ. ಯಾಕಂದರೆ ಅಲ್ಲಿರೋರೆಲ್ಲ ಸ್ನೇಹಿತರೆ, ನಮ್ಮ ತ್ರಿವಿಕ್ರಮ್ ಆಗಿರಲಿ, ಶಿಶಿರ, ನಮ್ಮ ರಂಜಿತ್ತು, ಎಲ್ಲರೂ ಕ್ಲೋಸ್ ಇರೋರೆ ಆಲ್ಮೋಸ್ಟ್. ಒಂದು ಸ್ವಲ್ಪ ನಮ್ಮ ಭವ್ಯ ಮತ್ತು ಈಗ ನಮ್ಮ ತುಕಾಲಿ ಮಾನಸ ಬೇರೆ ಹೋಗಿದ್ದಾರೆ. ಅಲ್ಲಿ ಒಂದೊಂದು ವಾರಕ್ಕೂ ಅಭಿಪ್ರಾಯಗಳು ಬದಲಾಗ್ತವೆ ಸರ್. ಅಂದರೆ ಆಟದ ವೈಖರಿ ಹಂಗಿರುತ್ತೆ. ಅಂದರೆ ಆ ಬ್ಯೂಟಿನೇ ಅದು ಸರ್ ಬಿಗ್ ಬಾಸ್. ಅಂದರೆ ಈ 99 ದಿನ ನೀನು ಚೆನ್ನಾಗಿ ಒಂದು ಮಾತಿಂದ, ಒಂದು ಘಟನೆಯಿಂದ ಏನಾದರೂ ಒಂದು ತಪ್ಪು ಮಾತಾಡಿದರೆ 99 ಎಲ್ಲ ಅಳಿಸ್ಬಿಡ್ತಾರೆ ಸರ್. ಎಲ್ಲ ಅಂದರೆ ನೀನು ಈಗ ಇವರು ಸೂಪರಾಗಿ ಆಡ್ತಾರೆ ಅಂತ ನಾವು ಅನ್ಕೋತೀವಿ, ಮುಂದಿನ ವಾರ ಅವ್ರ ಲೀಸ್ಟಲ್ಲೇ ಇರೋಲ್ಲ, ಇನ್ನೊಬ್ಬರು ಬಂದಿರ್ತಾರೆ. ಅದನ್ನು ನೀನು ಸಸ್ಟೈನ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಸರ್. ಅಲ್ಲಿ ಪೇಷನ್ಸ್ ಇಟ್ಕೊಂಡು ಯಾರು ಸಂದರ್ಭಕ್ಕೆ ತಕ್ಕಂತೆ ಹೆಂಗೆ ಆಟ ಆಡ್ತಾರೆ ಅವರು ವಿನ್ ಆಗ್ತಾರೆ ಸರ್. ಅದೇ ಬಿಗ್ ಬಾಸ್ ಯಾವಾಗಲೂ ವ್ಯಕ್ತಿತ್ವಗಳ ಅನಾವರಣ ಅಂತ ಹೇಳ್ತಾರೆ. ನಿಮ್ಮ ವ್ಯಕ್ತಿತ್ವ ಸಂದರ್ಭನ ಹೆಂಗೆ ನಿಭಾಯಿಸ್ತೀರ ನೀವು ಅನ್ನೋದ್ರ ಮೇಲೆ ಡಿಪೆಂಡು ಸರ್. ಎಸ್, ಬಿಗ್ ಬಾಸಲ್ಲಿ ದೊಡ್ಡ ಗಲಾಟೆಗಳಾಗ್ತಾ ಇದ್ದಾವೆ, ಗೊಂದಲ ಇದೆ, ಎಲ್ಲವೂ ಇದೆ. ನೋಡ್ತಾ ಇದ್ದೀರಾ? ಖಂಡಿತ ನೋಡ್ತೀನಿ. ಅಯ್ಯೋರಮ್ಮ, ಬಿಗ್ ಬಾಸ್ ಯಾರು ನೋಡಲ್ಲ ಹೇಳಿ? 100% ನೋಡ್ತಾ ಇದ್ದೀರಿ. ನೀವು ಇರುವಾಗಿನ ಬಿಗ್ ಬಾಸ್ ಮನೆಗೂ ಈಗಿನ ಮನೆಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಸರ್? ನೀವು ಸೀಸನ್ 1 ನೋಡಿದರೆ ಸೀಸನ್ 11ವರೆಗೂ ಪ್ರತಿ ಸೀಸನ್ನು ಬೇರೆ ವಿಭಿನ್ನವಾಗೇ ಬರ್ತಾಯಿದೆ. ಈಗ ನಮ್ಮ ಸೀಸನ್ ಒಂಥರ ಇತ್ತು, ಪ್ರೀವಿಯಸ್ ಸೀಸನ್ ಒಂಥರ ಇತ್ತು, 10ನೇ ಸೀಸನ್ ಒಂಥರ ಇತ್ತು, ಈಗ 11ನೇ ಸೀಸನ್ ಒಂಥರ. ಅಂದರೆ ನೀನು ಒಂದೇ ಥರ ಇರೋಕೆ ಅದು ಹೆಂಗೆ ಸರ್ ಸಾಧ್ಯ? ಅಂದರೆ ಒಂದೊಂದು ಸೀಸನಲ್ಲೂ ಬೇರೆ ಮನಸ್ಥಿತಿಗಳು ಬರ್ತವೆ, ಬೇರೆ ವ್ಯಕ್ತಿತ್ವಗಳು ಬರ್ತವೆ. 100% ಬೇರೆ ಥರನೇ ಆಗುತ್ತೆ ಸರ್. ಬಿಗ್ ಬಾಸ್ ನೋಡುಗರಿಗೆ ವೀಕೆಂಡ್ ಅಂತ ಹೇಳಿದ್ರೆ ಅದು ಕಿಚ್ಚ ಸುದೀಪ್ ಅವ್ರದ್ದು. ಅವರು ಮಾಡುವಂಥ ಪ್ರತಿಯೊಂದು ಪಾಠ ಅದು ಬಹಳ ಇಷ್ಟ ಆಗುತ್ತೆ, ಕೊಡುವಂಥ ಸಮರ್ಥನೆ ಇಷ್ಟ ಆಗುತ್ತೆ. ಇನ್ನು ಮುಂದೆ ಅವ್ರು ಇರೋಲ್ಲ, 11 ಸೀಸನ್ ನಂದು ಲಾಸ್ಟ್ ಅಂತ ಹೇಳುವಂಥದ್ದನ್ನು ಅನೌನ್ಸ್ ಮಾಡಿದ್ದಾರೆ. ಬಹಳ ದೊಡ್ಡ ಕಿಚ್ಚ ಅಭಿಮಾನಿಗಳಿಗೆ ಬೇಸರ ಆಗಿದೆ. ನೀವೇನು ಹೇಳ್ತೀರಿ ಸರ್? ಈ ನನಗೆ ಮೊನ್ನೆ ವಿಷಯ ಹಿಂಗೆ ಮೀಡಿಯಾ ಸ್ನೇಹಿತರೆ ಹೇಳಿದಾಗ ನನಗೆ ಗೊತ್ತೇ ಇಲ್ಲ. ಅದು ರಾತ್ರಿ ಇದ್ದಕ್ಕಿದ್ದಂಗೆ ಹೇಳಿದಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಂದರೆ ನೀನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಸರ್. ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಅಂದರೆ ಬಿಗ್ ಬಾಸು. ಅದನ್ನು ಹೆಂಗೆ ಡೈಜೆಸ್ಟ್ ಗೊತ್ತಿಲ್ಲ. ಅಂದರೆ ಅವ್ರ ವೈಯಕ್ತಿಕ ಕಾರಣಗಳು, ಅಂದರೆ ಸಮಸ್ಯೆಗಳು, ಸಿನಿಮಾಗಳು, ಮತ್ತೊಂದು ಅದು ನಮಗೆ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಬಟ್ ನಾವು ಆ ಶೋಲ್ಲಿ ಇರೋದ್ರಿಂದ. ಬಟ್ ಅವರು ಇಲ್ಲ ಅಂದರೆ ಅದು ಬೇರೆ ಯಾರು ಬಂದು ಮಾಡ್ತಾರೆ. ಕೆಲವು ವ್ಯಕ್ತಿಗಳಿಗೆ, ಕೆಲವು ಕಲಾವಿದರಿಗೆ ರಿಪ್ಲೇಸ್ಮೆಂಟ್ ಇರೋಲ್ಲ ಸರ್. ಆ ಥರ ಸುದೀಪ್ ಸರ್ ಇಲ್ಲಾಂದರೆ ಯಾರು ಮಾಡ್ತಾರೆ ಅನ್ನೋದಕ್ಕೆ ಅದು ಡೈಜೆಸ್ಟೇ ಆಗ್ತಾಯಿಲ್ಲ. ಬಟ್ ಇನ್ನೊಂದಂದರೆ ಸುದೀಪ್ ಸರ್ ಕೊಡ್ತಾಯಿದ್ದ ಅಡ್ವೈಸು ಸರ್, ಅಂದರೆ ಶೋಗೆ ಅಂತಲ್ಲ, ಪರ್ಸ್ನಲಾಗಿ ನನ್ನ ಜೀವನಕ್ಕೆ ಎಷ್ಟೋ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಅವ್ರ ಮಾತುಗಳು, ತಪ್ಪು ಮಾಡಿದಾಗ ಹೆಂಗೆ ನಾವು ತಿದ್ಕೋಬೇಕು, ಸರಿ ಮಾಡಿದಾಗ ಹೆಂಗೆ ತಗ್ಗಿ ಬಗ್ಗಿ ಇರಬೇಕು ಅನ್ನೋದು ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ. ಅವ್ರು ನೋಡಿದ ತಕ್ಷಣ ಹೆದರ್ಕೋಬೇಕು ಅಂತ ಸರ್, ಒಂದು ಥರ ಗುರು ಭಕ್ತಿ ಬರುತ್ತೆ.
ಏನೋ ಒಂಥರ ಭಯ, ದೊಡ್ಡವರು ಅನ್ನೋ ಭಾವನೆ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಬಟ್ ಅವರು ಮುಂದಿನ ಸೀಸನಿಂದ ಇರಲ್ಲ ಅಂತ ಕೇಳಿದ್ರೇ ಬೇಜಾರಾಗ್ತದೆ ಸರ್, ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ. ನೀವು ಅವರು ಹೇಳಿದಂಥ ಕೆಲವೊಂದು ವಿಚಾರಗಳನ್ನು ಪಾಲನೆ ಮಾಡ್ಕೊಂಬಂದಿರಿ ಅಂತ ಯಾವುದು? ಸುಮಾರು ಇದ್ದಾವೆ ಸರ್, 1-2 ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಬಿಗ್ ಬಾಸ್ ಸೀಸನಲ್ಲಿ ಹೈಯೆಸ್ಟ್ ಇರೋದು ನಾನೇ. ಅಂದರೆ ನಮ್ಮ ಸೀಸನ್ 8 120 ದಿನಗಳ ಕಾಲ ಇದ್ವಿ. ಸೆಂಟ್ರಲ್ಲಿ ಒಂದು 43 ದಿನ ಆಚೆ ಇದ್ವಿ. ಕೋವಿಡ್ ಟೈಮಲ್ಲಿ ಮತ್ತೆ ಒಳಗಡೆ ಬಂದು ಮಾಡಿದ್ವಿ. ಅಂದರೆ ತಪ್ಪು ಮಾಡಿದಾಗ ಯಾವ ರೀತಿ ನಾವು ಸಾರಿ ಕೇಳಬೇಕು ಅನ್ನೋದು ನನಗೆ ತುಂಬ ಅರ್ಥ ಮಾಡಿಸಿದ್ರು ಸರ್. ಅಂದರೆ ತಪ್ಪು ಮಾಡಿದಾಗ ಒಪ್ಕೋಬೇಕು, ಅದು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ನಾವು ತಪ್ಪು ಮಾಡಿದ್ದೀವ ಒಪ್ಕೋಬೇಕು. ತಪ್ಪು ಮಾಡಿಲ್ವ ಅಂತಬಿಟ್ಟೆ ನಾನೇನು ಅಲ್ಲ. ಅಂದರೆ ಇವೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಷ್ಟೊಂದು ಬರ್ತಾ ಇಲ್ಲ. ಬಟ್ ಅವರಿಂದ ಸುಮಾರು ನಾನು ಕಲ್ತಿದ್ದೀನಿ ಸರ್. ವೀಕೆಂಡಿಂದ ಬದುಕಿಗೆ ಪಾಠ ತುಂಬ ಕಲ್ತಿದ್ದೀನಿ. 100% ಹೌದು ಸರ್, ಹೌದು. ಇದು ಬಿಗ್ ಬಾಸ್ ಮುಗಿದ ನಂತರ ಸಿಕ್ಕಿದಾಗ ಅವ್ರು ಕೊಟ್ಟ ಪ್ರೀತಿ ಅದು ತುಂಬ ಸರ್. ಅಂದರೆ ಅದು ನಾನು ಇದ್ರ ಮುಂದೆ ಹೇಳೋಕ್ಕಲ್ಲ, ಅದು ಈ ಸಲಿಗೆಲ್ಲ ಕೊಡ್ತೀವಿ ಗೊತ್ತಾ. ಈಗ ನಿಮ್ಮ ಕಡೆ ಎಲ್ಲ ಬೇವರ್ಸಿಗೆ ಇವ್ರ ಜೊತೆ ಕರೀತಾರೆ ಗೊತ್ತಾ. ಅಂದ್ಕೂ ಹೊರಗಡೆ ಅವ್ರ ಮನೆ ಕರೆದ್ಬಿಟ್ಟು ಒಂಥರ ಅದು ಆ ಪ್ರೀತಿನೇ ಬೇರೆ ಸರ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅಲ್ಲಿ ಇರೋದಕ್ಕೂ ಹೊರಗಡೆ ಬಂದಾಗ ಅಂದರೆ ಒಬ್ಬ ವ್ಯಕ್ತಿನ ಇಷ್ಟಪಟ್ಟಾಗ ಪರ್ಸ್ನಲಾಗಿ ಅವ್ರನ್ನೆಲ್ಲರೂ ಮಾತಾಡ್ಸೋ ರೀತಿಯೇ ಬೇರೆ ಸರ್, ಭಾಳ ಅದ್ಭುತವಾಗಿರುತ್ತೆ. ಅದೇ ಬೇಜಾರು, ಈಗ ಮುಂದಿನ ಸೀಸನಿಂದ ನಾವು ಯಾರನ್ನ ನೋಡೋಕ್ಕೆ ಸಾಧ್ಯ ಅನ್ನೋದೇ ಒಂದು ಕೊರಗು ಸರ್. ಮಂಜು ಅವರೇ, ತುಂಬ ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಮುಂದಿನ ಸಲ ಧರ್ಮಸ್ಥಳಕ್ಕೆ ಬರುವಾಗ ಮತ್ತೆ ಮಾತಾಡ್ಲಿಕ್ಕವಾ? ಮತ್ತೆ ಮಾತಾಡೋಣ. ಯಾಕೆಂತಂದರೆ ಕಳೆದ ಸಲ ಬಂದಾಗ ನೀವು ಒಂದಷ್ಟು ಹರಕೆ ಕಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಈ ಸಲ ಬಂದಾಗ ಹರಕೆ ಈಡೇರಿದೆ ಅಂತ ಹೇಳ್ತಿದ್ರಿ. ಹೌದು. ಮುಂದಿನ ಸಲ ಬರುವಾಗ ಮದುವೆ ಆಗಿರುತ್ತೆ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ. ಶುಭವಾಗಲಿ. ಭಾಳ ಖುಷಿ ಆಗುತ್ತೆ ಸುದ್ದಿ ಮೀಡಿಯಾ ಜೊತೆ ಮಾತಾಡಿದ ನನಗೆ. ಅಂದರೆ ನನಗೆ ಇವರು 2ನೇ ಸಲ ಅಷ್ಟೇ ಮೀಟ್ ಆಗ್ತಾ ಇರೋದು. ಮೊದಲನೇ ಸರಿ ಮೀಟ್ ಆದಾಗಲೂ ಭಾಳ ಕ್ಲೋಸ್, ಅಂದರೆ ಭಾಳ ವರ್ಷದಿಂದ ಪರಿಚಯ ಇರೋ ಥರ ಅಂದರೆ ನಿಮ್ಮ ಸಂಭಾಷಣೆ ಭಾಳ ಇಷ್ಟ. ಭಾಳ ಏನು ಸ್ವಾಭಾವಿಕವಾಗಿ ಮಾತಾಡ್ತೀರಾ. ಅಂದರೆ ಫ್ರೆಂಡ್ಸು ಗೊತ್ತಿರೋ ಅನ್ನೋ ಥರ. ಕೆಲವರೆಲ್ಲ ಹೇಳಿ ಹೇಗೆ ಅನ್ನಿಸ್ತಾ ಇದೆ, ಹೌದಾ ಹೀಗೆ ಅನ್ನೋ ಥರ ಅಲ್ಲದೆ ಭಾಳ ನ್ಯಾಚುರಲಾಗಿ ಮಾತಾಡ್ತೀರಾ. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ನಮಗೂ ಅಷ್ಟೇ. ನಿಮ್ಮ ಹತ್ರ ಹಾಗೆ ಮಾತಾಡ್ಲಿಕ್ಕೆ ಒಂದು ವಿಷಯ ಇದೆ. ಏನಂತಂದರೆ ನೀವು ನಮ್ಮವ್ರು ಅಂತ ಅನಿಸುತ್ತೆ. ಏನು ಅಂತಂದರೆ ನಿಮ್ಮದು ಸ್ಕಿಟ್ ನೋಡ್ಕೊಂಡು ನಾವು ಸಹ ಈಗ ಒಂದು ಬಸ್ ಜರ್ನಿಯೋ ಮಾಡ್ತೀವಿ ಅಥವಾ ಯಾವ ಕಾರಲ್ಲಿ ಹೋಗ್ತೀವಿ, ನಮಗೊಂದು ಗಿಲಿಗಿಲಿಯೋ ಅಥವಾ ಕಾಮಿಡಿ ಕಿಲಾಡಿಯೋ ಅಂದರೆ ಎಲ್ಲ ಕಲಾವಿದರನ್ನು ಸೇರಿಸ್ಕೊಂಡು ಅದನ್ನು ನೋಡ್ಕೊಂಡು ಹೋಗ್ತೀವಿ. ನಿಮ್ಮದು ತುಂಬ ಅಂಥದ್ದು ನೋಡಿದ್ದೀವಿ. ಅದೇ ಕಾರಣಕ್ಕೆ ನಿಮ್ಮ ಸ್ಕಿಟ್ಗಳನ್ನು ನಾವು ಮೊದಲಿಗೆ ತಗೊಂಡದ್ದೇ ಅದೇ ಕಾರಣಕ್ಕೆ. ಅಂದರೆ ಅಂಥ ಸ್ಕಿಟ್ಗಳನ್ನೆಲ್ಲ ಮಾಡಿದ್ದೀರಿ. ಬದುಕು ಹೇಗೆ ಅನ್ನುವಂಥದ್ದು ಬಹಳ ಖುಷಿಯಾಯಿತು. ಒಳ್ಳೆಯದಾಗಲಿ, ಶುಭವಾಗಲಿ. ಧರ್ಮಸ್ಥಳದ ಮಂಜುನಾಥನ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡರೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.